ನಾರಿ ಶಕ್ತಿ ಬಿಲ್, ಕ್ಷೇತ್ರ ಪುನರ್ವಿಂಗಡಣೆಯ ಬಿಲ್ ಸದ್ಯಕ್ಕೆ ಮುಗಿದ ಅಧ್ಯಾಯ. ಇನ್ನು ವಿನಯ್ ಕುಲಕರ್ಣಿ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋದು ಬ್ರಹ್ಮಲಿಖಿತ. ಆದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಅನ್ನೋದು ಕಾನೂನು, ಸಂವಿಧಾನ ಲಿಖಿತ. ಯೋಗೇಶ್ ಗೌಡರ್ ಕೊಲೆಗಾರರ ವಿಷಯದಲ್ಲಿ ಈಗ ಆಗಿರೋದು ಕೂಡ ಇದೆ. 3 ದಿನದಿಂದ ಶಿಕ್ಷೆ ಪ್ರಮಾಣವನ್ನ ಸಸ್ಪೆನ್ಸ್ನಲ್ಲಿದ್ದಂತಹ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಯೋಗೇಶ್ ಗೌಡರ್ ಹತ್ಯೆ ಪ್ರಕರಣದ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಕೇಸ್ ವಿಚಾರಣೆ ಪೂರ್ಣಗೊಳಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೊನ್ನೆ ಅಪರಾಧಿ ಅಂತ ಘೋಷಣೆ ಮಾಡಿತ್ತು. ಇದೀಗ ಜೀವಾವಧಿ ಶಿಕ್ಷೆ ನೀಡಿ ಅಂತಿಮ ಆದೇಶ ಬರೆದಿದೆ. ಯೋಗೇಶ್ ಗೌಡ ಕೊಲೆಗಾಗಿ ಕ್ರಿಮಿನಲ್ ಒಳಸಂಚು ಮಾಡಿರುವ ಆರೋಪ ಸಾಬೀತಾಗಿತ್ತು. ಐಪಿಸಿ 120B ಅಡಿಯಲ್ಲಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿತ್ತು. ಅಷ್ಟೇ ಅಲ್ಲ, ಐಪಿಸಿ 302, 201, 148, 149 ಸೆಕ್ಷನ್ಗಳಡಿ ಕೂಡ ವಿನಯ್ ಕುಲಕರ್ಣಿ ದೋಷಿಯಾಗಿದ್ದರು. ಇದೀಗ ಜೀವಾವಧಿ ಶಿಕ್ಷೆಯ ತೀರ್ಪು ಹೊರಬಿದ್ದಿದೆ. ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 19ನೇ ಆರೋಪಿ ಚೆನ್ನಕೇಶವ್ಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ದಂಡದ ಮೊತ್ತವಾಗಿ 16 ಲಕ್ಷ ಹಣ ಹೇರಿದ್ದು, ಈ ಹಣವನ್ನ ಯೋಗೇಶ್ ಗೌಡರ ಮಕ್ಕಳಿಗೆ ಪರಿಹಾರವಾಗಿ ನೀಡಲು ಸೂಚನೆ ನೀಡಲಾಗಿದೆ. ಯೋಗೇಶ್ ಗೌಡರ ಮಕ್ಕಳ ಶಿಕ್ಷಣಕ್ಕಾಗಿ ಪರಿಹಾರ ಹಣ ನೀಡುವಂತೆ ಆದೇಶಿಸಲಾಗಿದೆ. 10 ವರ್ಷಗಳ ಈ ಹತ್ಯೆ ಕೇಸಲ್ಲಿ 16 ಜನರಿಗೆ ಜೀವಾವಧಿ ಶಿಕ್ಷೆಯಾಗಿದ್ರೆ, ಹಂತಕರಿಗೆ ಸಹಕರಿಸಿದಂತಹ ಪೊಲೀಸ್ ಅಧಿಕಾರಿ ಚೆನ್ನಕೇಶವ್ಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ಜನಪ್ರತಿನಿಧಿಗಳು ಕೋರ್ಟ್ ಕೊಟ್ಟ ಈ ಒಂದು ಐತಿಹಾಸಿಕ ತೀರ್ಪಿಗೆ ಯೋಗೇಶ್ ಗೌಡರ್ ಅವರ ಕುಟುಂಬದವರು ಹಾಗೆಯೇ ಹೋರಾಟಗಾರ ಬಸವರಾಜ್ ತಲೆಬಾಗಿದ್ರು. ಶಿಕ್ಷೆ ನ್ಯಾಯಾಲಯ ಕೊಟ್ಟಿದ್ದ ನಾವು ಫೈನಲ್ ಸರ್. ನ್ಯಾಯಾಧೀಶರೇನು ತೀರ್ಪು ತಗೋತಾರ ನಾವು ಅದಕ್ಕೆ ತಲೆಬಾಗ್ತೀನಿ. ಅದಕ್ಕೇನು ಸಾಕಷ್ಟು ಜನ ನೋವು ಪಟ್ಟಿದ್ರು. ಇವತ್ತು ಕ್ಷೇತ್ರ ಜನ ಏನು ಖುಷಿ ಪಡ್ತಾರ, ಅದು ಖುಷಿ, ನನಗೂ ಸಂತೋಷ. ಈಗ ಅವ್ರಿಗೆ ಮಕ್ಕಳು ಕಾಣತ್ತಿದ್ರೆ ನಮ್ಮ ತಮ್ಮ ನಮ್ಗೆ ನೋವು ಕಂಡಿತ್ತು. ನಮ್ಮ ತಮ್ಮಗೂ ಅನಿಸ್ಲಿಲ್ಲ. ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನನ್ನ ಬಳಗೈತಿ, ನನಗೂ ಹಿಂಗೆ ಮಾಡಿದ್ರಲ್ಲ ಅಂತೇಳಿ ನಮ್ಮ ತಮ್ಮಗೆ ಏನು ಆತ್ಮಶಾಂತಿ ಸಿಗ್ತದೆ ನಾವು. ಸಂಬಂಧಪಟ್ಟಂತ ತಪ್ಪಿತಸ್ಥ ಆರೋಪಿತರನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅದನ್ನು ಸಮಗ್ರವಾದಂತಹ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಜೀವಾವಧಿ ಶಿಕ್ಷೆ ಬೇಡ, ಕಠಿಣ ಶಿಕ್ಷೆ ಕೊಡಿ ಅಂತ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಅಪರಾಧಿಗಳು ಕೋರ್ಟ್ನಲ್ಲಿ ಗೋಗರೆದಿದ್ರು. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಕರುಣೆ ತೋರಿಸಲಿಲ್ಲ. ಶಿಕ್ಷೆ ಪ್ರಕಟ ಆಗುವ ಮೊದಲು ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಹೋಗ್ತೀವಿ ಅಂದಿದ್ರು. ಈಗ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಹೋರಾಡ್ತೀವಿ ಅಂದಿದ್ದಾರೆ ಸಿಬಿಐ ಪರ ವಕೀಲರು. ಸರ್, ಹೈಯರ್ ಕೋರ್ಟಿಗೆ ಹೋಗ್ತೀರಾ ಸರ್? ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ ಸರ್. ಹೇಳೋ ಏನಾದ್ರು ಇದ್ರೆ ಹೇಳಿ. ಈಗ ಏನಿಲ್ಲ ಸರ್, ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತಲೆಬಾಗ್ಲೇಬೇಕು ಸರ್. ಏನಾದರೂ ಹೇಳಂಗಿದ್ರೆ ಹೇಳ್ಬೋದು ಸರ್. ನೀವು ಏನು ಹೇಳ್ತದೆ ಏನೂ ಇಲ್ಲ. ಮೇಲ್ಮನವಿ ಸಲ್ಲಿಸಿದ್ರೆ ನಾವು ಅಲ್ಲಿ ಅದನ್ನು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಿ ಅದನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಈ ಸೆಂಟೆನ್ಸ್ ಸಸ್ಪೆಂಡ್ ಆಗದ ಹಾಗೆ ನಾವು ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಯೋಗೇಶ್ ಗೌಡರ ಹತ್ಯೆ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ವಿನಯ್ ಕುಲಕರ್ಣಿ ಶಾಸಕತ್ವವೂ ರದ್ದಾಗಲಿದೆ. ತೀರ್ಪು ಬಂದ 1 ತಿಂಗಳ ಒಳಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಿಂದ ಸ್ಟೇ ತರಬೇಕು. ಇಲ್ಲದಿದ್ದರೆ ಶಾಸಕ ಸ್ಥಾನನೂ ಕಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಕಾನೂನು ಇಲ್ಲಿ ಏನ್ ಹೇಳುತ್ತೆ? ಯಾವುದೇ ಜನಪ್ರತಿನಿಧಿ ಆಗ್ಲಿ ಕ್ರಿಮಿನಲ್ ಕೇಸಲ್ಲಿ ಶಿಕ್ಷೆ ಆದ್ರೆ ಆತನ ರಾಜಕೀಯ ಭವಿಷ್ಯ ಮುಗಿಯಿತು. ಶಾಸಕನಾಗ್ಲಿ ಸಂಸದನಾಗ್ಲಿ ಯಾರೇ ಆಗ್ಲಿ 2 ವರ್ಷ ಮೇಲ್ಪಟ್ಟು ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿದ್ರೆ ಸಾಕು. ಶಾಸಕ, ಸಂಸದ ಯಾರೇ ಆದರೂ ಸದಸ್ಯತ್ವ ರದ್ದು ಮಾಡಬೇಕು ಅನ್ನತ್ತೆ ಕಾನೂನು. ಆದರೆ ಒಂದೇ ಒಂದು ಅವಕಾಶ ಇದೆ. ತೀರ್ಪು ಬಂದ 1 ತಿಂಗಳ ಒಳಗೆ ಶಿಕ್ಷೆಗೆ ಮೇಲ್ಮನವಿ ಸಲ್ಲಿಸಿ ತಡೆ ತರಬೇಕು. ಇಲ್ಲದೆ ಹೋದ್ರೆ ಜನಪ್ರತಿನಿಧಿ ಕಾಯ್ದೆ 1951 ಅಡಿ ಆ ಜನಪ್ರತಿನಿಧಿಯ ಎಲ್ಲಾ ಪದವಿಗಳು ಅನರ್ಹವಾಗುತ್ತೆ. ಅಂದಹಾಗೆ ಕೋರ್ಟ್ ತೀರ್ಪನ್ನ ಬಿಜೆಪಿಯವರು ಸ್ವಾಗತಿಸಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಒಳ ಸಂಚು ಅಂತಾನೆ ವಾದಿಸ್ತಿದ್ದಾರೆ. ದೊಡ್ಡ ಕಿರುಕುಳ ನೀಡಿ
ಈ ಪ್ರಕರಣ. ಯಾಕೆಂದರೆ ಟ್ರಯಲ್ ಎಲ್ಲ ನಾನು ನೋಡಿದ್ದೇನೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿಳಿಸಿದ್ದಾರೆ. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನೋದು ಸಾಧ್ಯ. ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳಿಕೊಂಡು ರಾಜಕಾರಣಿಗಳ ಮಾತು ಕೇಳಿಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್. ಅದರಿಂದ ಇವತ್ತು CBI ತನಿಖೆ ಕೊಟ್ಟಿದ್ದಕ್ಕೋಸ್ಕರ CBI ತನಿಖೆ ಕೊಟ್ಟಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಈ ಕೇಸನ್ನು ಮುಚ್ಚಾಕಕ್ಕೆ ಎಲ್ಲ ರೀತಿ ತಯಾರು ಮಾಡಿಬಿಟ್ಟಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲರು ಮೇಲ್ಮನವಿ ಸಲ್ಲಿಸ್ತಾರೆ. ಆಮೇಲೆ ಹೈಕೋರ್ಟ್ ಆದೇಶ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ವಿನಯ್ ಕುಲಕರ್ಣಿ ಕೊಲೆಯ ಅಪರಾಧಿ.